ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸ್ಪೆಷಲ್ ಅಂತಂದರೆ ಚಿಕನ್ನು ಮಟನ್ನು ಅಲ್ಲ, ಸ್ವೀಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಸ್ವೀಟ್ ಅಂದರೆ ನಾವು ಶಾವಿಗೆ ಮಾಡಬೇಕು ಅಂತ. ನಾವು ನಮ್ಮ ಕಡೆ ಒತ್ತು ಶಾವಿಗೆ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲೇ ಮಾಡೋದು ನಾವು ಶಾವಿಗೆನ. ಇದರಲ್ಲಿ ಶಾವಿಗೆನ ಒತ್ತಿದ ಮೇಲೆ ನಾವು ವೇಲಾದರೂ ಆಯಿತು ಅಥವಾ ಯಾವುದಾದ್ರೂ ಬಟ್ಟೆನಾದರೂ ಆಯಿತು ಆಸ್ಬಿಟ್ಟು ಅದ್ರ ಮೇಲೆ ಒತ್ಬಿಟ್ಟು ಹಾಕ್ತೀವಿ. ಯಾಕಂದರೆ ಒಂದೇ ಸರಿ ಪಾತ್ರೆಗೆ ಹಾಕ್ಬಿಟ್ರೆ ಬಿಸಿ ಬಿಸಿನೂ ಅವಾಗಿನೂ ಕಟ್ಟಿಬಿಟ್ಟು ನಾವು ಬಿಸಿ ಬಿಸಿದು ಒತ್ತಿರ್ತೀವಲ್ವ, ಅದು ತುಂಬ ಅಂಟ್ಕೊಂಡ್ಬಿಡುತ್ತೆ. ಆರಿದ್ಮೇಲೆ ನಾವು ಪಾತ್ರೆಗೆ ಹಾಕ್ತೀವಿ. ಸೊ ನೋಡಿ, ನಮ್ಮಮ್ಮ ಮಾಡಿದ್ದು ಅದು ಮುದ್ದೆ ಟೈಫೇ ಮಾಡಿದ್ರು. ಕಟ್ಟೋದು ಮುದ್ದೆ ಟೈಫೇ ಕಟ್ತಾರೆ, ನೀಟಾಗಿ ಗಂಟಿಲ್ದಂಗೆ ನೀಟಾಗಿ ಅದೇ ಥರ ರೌಂಡ್ ಶೇಪಲ್ಲಿ ಕಟ್ತಾರೆ. ನಾವು ಮೊದಲು ನೀಟಾಗಿ ಆಯಿಲ್ ಹಚ್ಚುತ್ತಾ ಇದ್ದೀವಿ. ಯಾಕಂದರೆ ಇದನ್ನು ವಾಶ್ ಮಾಡಬೇಕಾದ್ರೆ ಒಣಗಿಬಿಟ್ರೆ ಅದನ್ನು ವಾಶ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ನೀಟಾಗೆಲ್ಲ ಆಯಿಲ್ ಹಚ್ಕೊಂಡ್ಬಿಟ್ರೆ ನೀಟಾಗಿ ವಾಶ್ ಮಾಡ್ಬೋದು ಈಸಿಯಾಗಿ ಅಂತ. ತುಂಬ ಪ್ರೆಷರ್ ಹಾಕಿ ಒತ್ತಬೇಕು ನೋಡಿ. ಆವಾಗ ಯಾವ ರೀತಿ ಕಾಣಿಸುತ್ತೆ ಅಂದರೆ ನಾವು ನೂಡಲ್ಸ್ ತಿಂತೀವಲ್ಲ ಅದೇ ರೀತಿ ಕಾಣಿಸುತ್ತೆ. ಸೊ ಇದನ್ನು ಎಷ್ಟೋ ಜನ ಚಿಕನ್ ಸಾಂಬಾರು ಜೊತೆ ತಿಂತಾರೆ, ಬಟ್ ನಾವು ಚಿಕನ್ ಸಾಂಬಾರು ಜೊತೆ ತಿನ್ನಲ್ಲ. ಇದಕ್ಕೆ ಬೆಲ್ಲ ಮತ್ತು ಕಾಯಿನ ಮಿಕ್ಸಿಲಿ ರುಬ್ಬಿಟ್ಟು ಆ ರಸನ ತಗೊಂಡು ನಾವು ಊಟ ಮಾಡೋದು. ಚಿಕನಲ್ಲಿ ಊಟ ಮಾಡ್ತಾರೆ, ನಮಗೆಂದೂ ರೂಢಿ ಇಲ್ಲ ಚಿಕನಲ್ಲಿ ಊಟ ಮಾಡಿ. ನೋಡಿ, ಇದಕ್ಕೆ ಕೊಂತ ಅಂತ ಕರೀತಾರೆ. ಎಲ್ಲ ಒತ್ತಿ ಆದಮೇಲೆ ಈಗ ಸಾಂಬಾರು ಮಾಡಬೇಕು. ಟೊಮೊಟೊ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಬೇಳೆ ಹಾಕೋಣ ಅದಕ್ಕೆ ಅಂದ್ಬಿಟ್ಟು ಬೇಳೆನ ಕೂಗಿಸ್ಕೊಳ್ಳೋಕ್ಕೆ ಒಂದು ಕುಕ್ಕರಲ್ಲಿ ಇಕ್ತಾಯಿದ್ದೀನಿ. ಸೊ ಇದು ಪಕೋಡ ಮಾಡಲಿಕ್ಕೆ ಎಲ್ಲ ಹೆಚ್ಚಿದ್ದೀನಿ, ಈಗ ಮಾಡಬೇಕಷ್ಟೆ. ಸೊ ಒಂದು ಕಡೆ ರೈಸು, ಇನ್ನೊಂದು ಕಡೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಸೊ ಫೈನಲಿ ಎಲ್ಲ ಅಡುಗೆ ಆಗೋಯ್ತು ನೋಡಿ. ಇದೇ ಶಾವಿಗೆ, ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ತಿನ್ನಬೇಕು, ಸಕ್ಕತ್ತಾಗಿರುತ್ತೆ. ಪಕೋಡ ಮತ್ತು ಹಪ್ಪಳ, ಚಕ್ಲಿ ಮತ್ತು ಇದು ನೆನೆಸಿರೋ ಹೆಸ್ರು ಕಾಳಲ್ಲಿ ಕೋಸಂಬರಿ ಥರ ಮಾಡಿರೋದು. ಸೊ ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಶಾವಿಗೆ. ಆ್ಯಂಡ್ ನನ್ನ ಸಿಸ್ಟರ್ ಕೂಡ ಬಂದರು. ಅವ್ರ ಮನೇಲಿ ಚಿಕನ್ ಮಾಡಿದರು, ನಮ್ಮ ಮನೇಲಿ ಸ್ವೀಟ್ ಇರೋದ್ರಿಂದ ನಾವು ಕರೆದಿದ್ವಿ. Same to you. ಥ್ಯಾಂಕ್ ಯು. Thank you. ಹಾಂ, ಯಾರೇ ಮಾಡ್ತೀನಿ ಅದು ನಿನ್ನೆ ನಾನು ಫುಲ್ಲು ಬೆಳ್ಳೆ ಕಂಡಿದ್ದೆ. ಬನ್ನಿ ಫ್ರೆಂಡ್ಸ್ ತಿನ್ನೋಣ. ಬನ್ನಿ ಫ್ರೆಂಡ್ಸ್. ಅನ್ನ. ಹಾಂ, ಬ್ಲ್ಯಾಕ್ ಮೇಕಪ್ ಇಲ್ಲ, ವಿತೌಟ್ ಮೇಕಪ್ಪು ನಯನ. ಏನು ಹಚ್ಚಿಲ್ಲ, ಬರೀ ಅವನಿಗೆ ಸಾಂಬಾರು ಹೆಂಗಿತ್ತು? ಓನಾಗಿ ಸ್ವಂತವಾಗಿ ಮಾಡಿದ್ದು. ಸಕ್ಕರೆ. ಥ್ಯಾಂಕ್ ಯು. ನಂಗೆ ಖಾರ ಆಗ್ತದೆ. ನಂದು ಊಟ ಆಯಿತು. ನನ್ನ ಸಿಸ್ಟರ್ ಕೂಡ ಊಟ ಮಾಡ್ತಿದ್ರು, ಅವ್ರ ಬ್ರದರ್ ಕೂಡ ಬಂದಿದ್ದಾರೆ. ಸೊ ನಮ್ಮ ಅಮ್ಮನ ಊಟ ಮಾಡ್ತೈತೆ, ಅವನು ಕೂಡ ಊಟ ಮಾಡ್ತಾಯಿದ್ದೇನೆ. ಈಗ ಎಲ್ಲ ಊಟ ಮಾಡಿಬಿಟ್ಟು ನಾನು ನಮ್ಮಮ್ಮ ಮತ್ತು ನನ್ನ ಸಿಸ್ಟರು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ವಿ. ದೇವಸ್ಥಾನದಲ್ಲಿ ಏನೋ ಊಟ ಕೊಡ್ತಾಯಿದ್ರು ಪ್ಲೇಟಲ್ಲಿ, ಅದನ್ನು ತೊಗೊಂಡು ಮತ್ತು ನನ್ನ ತಮ್ಮಂಗೆ ಫೋನ್ ಮಾಡಿ ಅವನ್ನ ಕರೆಸ್ಕೊಂಡು ಅದನ್ನು ಕೊಟ್ಬಿಟ್ಟು ಮತ್ತು ನಮ್ಮ ದೊಡ್ಡಮ್ಮನ ಮನೆಗೆ ರಿಟರ್ನ್ ಹೋಗ್ತಾಯಿದ್ವಿ. ಸೊ ಅವ್ರಿಗೆ ನಮ್ಮ ಬ್ರದರಿಗೆಲ್ಲ ವಿಶ್ ಮಾಡಬೇಕು ಅಂತ ಹೋಗ್ತಾಯಿದ್ದೀವಿ. 22ಇಂದ 23ಗೆ ಕಾಲಿಟ್ಟಿದ್ದೀವಿ. ಈ 22ಅಲ್ಲಿ ನೆರವೇರದೇ ಇರುವಂಥ ನಿಮ್ಮ ಆಸೆ ಕನಸುಗಳೆಲ್ಲ 23ಯಲ್ಲಿ ನೆರವೇರಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ದೊಡ್ಡಮ್ಮರ ಮನೆ, 6ನೇ ದೊಡ್ಡಮ್ಮ. ಸುಮ್ಮನೆ ಇದು ಸುಮ್ಮನೆ ನಮ್ಮ ದೊಡ್ಡಮ್ಮ ಮನೆ, ಇದು ನಮ್ಮ ದೊಡ್ಡಪ್ಪ. ನಮ್ಮ ದೊಡ್ಡಪ್ಪ ಇವರು ನೋಡಿ ಫ್ರೆಂಡ್ಸ್. ಹಾಯ್. ನೋಡಿ ಫ್ರೆಂಡ್ಸ್, ಮೈ ದೊಡ್ಡಮ್ಮ. ಮೈ ಬ್ರೋ. ಇವರು ನಮ್ಮ ದೊಡ್ಡಮ್ಮನ ಮಗ, ನಾನು ನಮ್ಮ ಸಿಸ್ಟರು, ಅವನು 3 ಜನ ಒಂದಾಗಿ ಒಂದು ಸೆಲ್ಫಿ.
ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾಯಿದ್ವಿ, ಡ್ಯಾನ್ಸ್ ವೀಡಿಯೋ, ಅದು ಬ್ಲೂಪರ್ ಫನ್ನಿ ಆಗಿತ್ತು ಅಂತ ಅದನ್ನು ಜೊತೆ ಶೇರ್ ಮಾಡಿಕೊಂಡೆ. ಸೊ ಈಗ ನಮ್ಮ ಬ್ರದರು ಏನಾದರೂ ಕೊಡಿಸ್ತೀನಿ ಔಟ್ಸೈಡು ಅಂತ ಕರ್ಕೊಂಡು ಹೋಗ್ತಿದ್ದೇನೆ. ಮಸಾಲೆ ಪೂರಿ ಏನಾದರೂ ಕೊಡಿಸ್ತೀನಿ ಅಂತ. ಸೊ ನಾನು ನಮ್ಮ ಸಿಸ್ಟರ್ ಹೋಗ್ತಾ ಇದ್ದೀವಿ. ಈ ಮಸಾಲೆ ಪೂರಿ ಆ್ಯಂಡ್ ಮತ್ತು ಕಬ್ಬಿನ ಜ್ಯೂಸು ಎಲ್ಲ ಕುಟ್ಕೊಂಡ್ಬಿಟ್ಟು ನಾವು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. January 1st ಆ ಡೇ ಫುಲ್ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು.